ಅವತ್ತು ನಾಟ್ಯ ವೈದ್ಯರ ಮನೇಲಿ ಅವ್ರನ್ನ ನೀನು ನೋಡ್ದೆ ತಾನೆ? ಅದಾದ್ಮೇಲೆ ತೋಟದ ಮನೆಗೆ ಶಿಫ್ಟ್ ಮಾಡಿದ್ವಿ, ಅದು ನಿನಗೆ ಗೊತ್ತು ತಾನೆ? ಸರ್ ಅದು ನನಗೆ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಗುರುಗಳ ಹತ್ರ ಮೆಡಿಸಿನ್ ತಗೊಳಕ್ ಬಂದಿದ್ದೆ ಸರ್. ನಾನು ಹೇಳುದ್ನಲ್ಲ ಆ ಹುಡುಗಿ ಅವ್ರ ಅಣ್ಣನ ಹೆಸರು ವೀರಣ್ಣ, ದೊಡ್ಡ ಮನೆ ವೀರಣ್ಣ. ನಡ್ತಿರೋದು ಇಷ್ಟೇ ಸರ್. ಮತ್ತೆ ಆ ಹುಡುಗಿ ನನಗೆ ಸಿಕ್ಲಿಲ್ಲ, ನಾನು ನೋಡೂ ಇಲ್ಲ ಸರ್. ನೀವೇ ಹೇಳಿ ಸರ್, ಆ ಊರ್ ದೇವತೆನ ಏನಾದ್ರೂ ಮಾಡಕ್ಕಾಗುತ್ತಾ ಸರ್? ಏನು ಊರ್ ದೇವತೆನಾ? ಹೌದು ಸರ್, ಆ ಹುಡುಗಿ ನಮ್ಮೂರಲ್ಲಿ ದೊಡ್ಡ ಮನೆ ವೀರಣ್ಣನ ತಂಗಿ ಸರ್. ಆ ಕುಟುಂಬ ಅಂದ್ರೆ 10 ಊರಲ್ಲಿ ತುಂಬಾ ಗೌರವ ಮರ್ಯಾದೆ ಸರ್. ಆ ಹುಡುಗಿನ ನಮ್ಮೂರಲ್ಲಿ ದೇವತೆ ತರ ನೋಡ್ತಾರೆ ಸರ್. ನೀವೇ ನನ್ನ ತಪ್ಪು ತಿಳ್ಕೊಂಡು ಹೊಡೆದಾಕ್ಬಿಟ್ರಿ ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ನಾನೇ ತಪ್ಪಾಗಿ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ನೋಡೋ, ಇವಾಗ ನೀನು ಹೇಳ್ದಿಯಲ್ಲ, ಆ ಊರ್ ದೇವತೆನ ಇವಾಗ ಕಾಣಿಸ್ತಾ ಇಲ್ಲ. ಅವ್ರನ್ನ ತೋಟದ ಮನೆಯಿಂದ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಹುಡುಕಿ ಹುಡುಕಿ ನಾನಂತೂ ಹುಚ್ಚ ಆಗ್ಬಿಟ್ಟಿದ್ದೀನಿ. ಆ ಟೆನ್ಷನಲ್ಲಿ ನಿನಗೆ ಅನ್ಬಾರ್ದು ಅನ್ಬಿಟ್ಟೆ, ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ, ಕ್ಷಮಿಸು. ಪರವಾಗಿಲ್ಲ ಬಿಡಿ ಸರ್, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು. ಸರಿ, ದಯವಿಟ್ಟು ಕ್ಷಮಿಸು. ನೀನಿನ್ನು ಹೊರಡು. ಸರಿ ಸರ್. ಸರ್ ಒಂದು ಪ್ರಶ್ನೆ ಸರ್. ಏನು ಸರ್, ಈ ಭೂಮಿ ಮೇಲೆ 7 ಜನ ಇರ್ತಾರಂತಲ್ಲ, ನಿಜಾನಾ ಸರ್? ಇವಾಗ ಯಾಕೆ ಆ ಪ್ರಶ್ನೆ ಕೇಳ್ತಾ ಇದೀಯಾ? ಅಲ್ಲ ಸರ್, ವೈದ್ಯರ ಮನೆಯಲ್ಲೂ ಒಬ್ರನ್ನ ನೋಡ್ದೆ, ಬೆಂಗಳೂರಲ್ಲಿ ವೀರಣ್ಣವ್ರ ತಂಗಿನ ನೋಡ್ದೆ. ಇಬ್ರು ಒಂದೇ ರೀತಿ ಇದ್ದಾರೆ ಸರ್. ಹಾಗೆ ಇನ್ನೂ 5 ಜನ ಇದಾರೆ ಅಂತೀರಾ ಸರ್? ನಿನ್ನ ಹೆಸರೇನಂದೆ? ಸರ್ ನಾನು ಚಂದು. ತಗದ್ ಬಿಟ್ಟ ಅಂದ್ರೆ ನೋಡೋ, ನಾನು ಮೊದಲೇ ಬೇರೆ ಟೆನ್ಷನಲ್ಲಿದ್ದೀನಿ. ಸುಮ್ಮನೆ ಇಲ್ದಿರೋದನ್ನೆಲ್ಲ ಊಹೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ನೋಡೋ, ಸುಮ್ಮನೆ ಇಲ್ಲಿಂದ ಹೊರಟೋಗು. ಆಮೇಲೆ ಅರ್ಚನವ್ರು ಎಲ್ಲೇ ಸಿಕ್ಕಿದ್ರು ಅಥವಾ ನೀನು ಎಲ್ಲಾದ್ರೂ ನೋಡಿದ್ರು ಇಮಿಡಿಯೇಟ್ ಆಗಿ ನೀನು ನನಗೆ ಫೋನ್ ಮಾಡಿ ತಿಳಿಸ್ಬೇಕು. ಸರಿ ಸರ್. ನಾನು ಫೋನ್ ಮಾಡಿದಾಗ ಅರ್ಚನವ್ರ ಬಗ್ಗೆ ಏನಾದರೂ ಡೌಟ್ ಕೇಳೋದಕ್ಕೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಬೇಕು. ಇಲ್ಲ ಅಂದ್ಕೋ, ನೀನು ಇರೋ ಕಡೆ ಹುಡ್ಕೊಂಡು ಬಂದು ಹೊಡಿತೀನಿ. ಇಲ್ಲ ಸರ್, ಪಿಕ್ ಮಾಡ್ತೀನಿ ಸರ್. ಹೋಗು. ಅವ್ನು ನಿಜ ಹೇಳಿದ್ನೋ ಸುಳ್ಳು ಹೇಳಿದ್ನೋ ನಿನಗೆ ಹೇಗೆ ಗೊತ್ತು? ನನ್ನ ಸ್ಟೈಲಲ್ಲಿ ಅವನಿಗೊಂದು ಸ್ವಲ್ಪ ವಿಚಾರಿಸಿದೆ. ಅವನು ನಿಜ ಹೇಳ್ತಾನೇನೋ ಅನ್ಕೊಂಡೆ. ಅವನು ನಿಜ ಏನೋ ಹೇಳ್ದ, ಆದರೆ ಅವನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ನನಗೆ ಅವನ ಹತ್ರ ಮಾತಾಡಿದ್ಮೇಲೆ ಗೊತ್ತಾಗಿದ್ದೇನು ಅಂದರೆ, ಅರ್ಚನಾ ಕಣಾಗಿದ್ದಕ್ಕೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ಅಲ್ಲದೆ ಅವನ ದುಡ್ಡಿಗಾಸೆಗೋಸ್ಕರ ಅರ್ಚನಾ ಫೋಟೋನ ಯಜಮಾನ್ರಿಗೆ ಕಳಿಸಿದ್ದಾನೆ ಅಷ್ಟೇ. ಅದು ಬಿಟ್ಟರೆ ಅವನಿಗೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಅಂದ್ರೆ ಇವನ್ಗೂ ಅರ್ಚನಾ ಕಳ್ದೋಗಿರೋ ವಿಷಯ ಗೊತ್ತಿದೆ ಅಂತಾಯ್ತು. ಯಾಕಂದ್ರೆ ಇದರಲ್ಲಿ ಬೇರೆ ಯಾರು 3ನೇ ವ್ಯಕ್ತಿ ಇನ್ವಾಲ್ವ್ ಆಗಿರೋದಂತೂ ಗ್ಯಾರಂಟಿ. ಅದೇ ಶಾಂತಿ, ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗ್ಬಿಟ್ರೆ ಅರ್ಚನಾನ ಈಸಿಯಾಗಿ ಕಂಡುಹಿಡಿಯಬಹುದು.